ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ದೀಪು. ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೊಫೆಷ್ನಲ್ ಆದಂಥ ಎಂಡ್ ಸ್ಕ್ರೀನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಲೇಟೆಸ್ಟಾಗಿ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಎಂಡ್ ಸ್ಕ್ರೀನ್ ನೋಡಿದ್ರೆ ನಿಮಗೆ ಪಕ್ಕಾ ಗೊತ್ತಾಗಿರುತ್ತೆ. ಒಂದು ಪ್ರೊಫೆಷ್ನಲ್ ಟೈಪಲ್ಲಿ ಇರುತ್ತೆ ನನ್ನದು ಎಂಡ್ ಸ್ಕ್ರೀನು. ಅಂದರೆ ಎಡಿಟಿಂಗ್ ಎಲ್ಲ ಚೆನ್ನಾಗಿರೋ ಥರ ಎಂಡ್ ಸ್ಕ್ರೀನ್ ಒಂದು ಪ್ರೊಫೆಷ್ನಲ್ ಲುಕ್ ಕೊಡುತ್ತೆ. ಅದು ಫಸ್ಟು ನಮ್ಮ ಚಾನಲ್ ಗ್ರೋ ಆಗಬೇಕಂದ್ರೆ ನಾವು ಮಾಡಬೇಕಾಗಿರೋದು ಏನು ಮಾಡಬೇಕು ಗೊತ್ತಾ? ನಮ್ಮ ಚಾನಲ್ ಬ್ರ್ಯಾಂಡಿಂಗ್ ಚೆನ್ನಾಗಿರಬೇಕು. ನೋಡಿ, ಇಲ್ಲಿ ಒಂದು ಬ್ಯಾನರ್, ಚೆನ್ನಾಗಿರೋ ಬ್ಯಾನರ್, ಪ್ರೊಫೈಲು, ವೀಡಿಯೋಸ್ ತಮ್ನೈಲು, ಈ ಥರ ಒಂದು ಡೀಸೆಂಟಾಗಿರೋ ಒಂದು ಲುಕ್ ಬೇಕು ನಮ್ಮ ಚಾನಲ್ಗೆ. ಯಾರೇ ನಮ್ಮ ಚಾನಲ್ನ ಒಂದು ಓಪನ್ ಮಾಡಿದ್ರೆ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ನಮ್ಮ ಚಾನಲ್ಗೆ ಅಟ್ರ್ಯಾಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು. ಆ ಥರ ಒಂದು ಬ್ಯಾನರು, ಪ್ರೊಫೈಲು, ವೀಡಿಯೋಸ್ನ ನೀವು ಮಾಡಬೇಕಾಗುತ್ತೆ. ಹಂಗೆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ನು, ಎಂಡ್ ಸ್ಕ್ರೀನು ಇದೆಲ್ಲ ಪ್ರೊಫೆಷ್ನಲಾಗಿ ಕಾಣಿಸ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ವೀಡಿಯೋಸ್ನ ನೋಡಿ ನಿಮ್ಮ ಚಾನಲ್ ಬೇಗ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದು ಇವಾಗ ಹೇಗೆ ಎಂಡ್ ಸ್ಕ್ರೀನ್ ಹಾಕೋದು ನನ್ನ ವೀಡಿಯೋಸಲ್ಲಿ ಬರೋ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ. ನಿಮ್ಗೆ ಯಾವುದೇ ಒಂದು ಎಂಡ್ ಸ್ಕ್ರೀನ್ ಬೇಕಂದ್ರೂ ನನ್ನ ಚಾನಲ್ ನೀವು ನೋಡಿರ್ಬೋದು ಫ್ರೆಂಡ್ಸ್. ನಂದು ಯಾವುದೇ ಒಂದು ವೀಡಿಯೋದಲ್ಲಾದರೂ ಇವಾಗ ಲೇಟೆಸ್ಟ್ ವೀಡಿಯೋ ಹಾಕಿರೋದ್ರಲ್ಲಿ ಎಂಡ್ ಸ್ಕ್ರೀನ್ ಇದ್ದೇ ಇರುತ್ತೆ. ಆ ಎಂಡ್ ಸ್ಕ್ರೀನ್ನ ನಿಮ್ಗೆ ಹೇಗೆ ಸಿಗುತ್ತೆ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಅದನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಇದು ನಾನು ಹೇಳ್ಕೊಡೋದು ಫುಲ್ ನೋಡಬೇಕು, ಇಲ್ಲ ಅಂದರೆ ನಿಮ್ಗೆ ಹಾಕೋದು ಅರ್ಥ ಆಗೋಲ್ಲ. ಹಾಕಿದ್ರೂ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ಯಾಕಂದರೆ ಅದು ನಮ್ಮದಾಗಿರೋ ಕಂಟೆಂಟ್ ಆಗಿರಲ್ಲ. ನಾನು ಬೇರೆ ಎಲ್ಲೋ ಹುಡುಕಿ ರಿಸರ್ಚ್ ಮಾಡಿ ಅಲ್ಲಿಂದ ತೊಗೊಬಂದು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ಅದನ್ನು ನೀವು ಹಂಗೆ ಪೇಸ್ಟ್ ಮಾಡಿಬಿಟ್ರೆ, ಹಾಕಿ ನಿಮ್ಮ ಚಾನಲ್ಗೆ ಹಾಕ್ಬಿಟ್ರೆ ಆಗಲ್ಲ ಫ್ರೆಂಡ್ಸ್. ಅದರಲ್ಲಿ ಇನ್ನೂ ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಸ್ಟು ನೀವು ಯಾವುದೇ ಒಂದು ವೀಡಿಯೋ ಆಗಲಿ ಎಂಡ್ ಸ್ಕ್ರೀನ್ಗೆ ಇವಾಗ ಕೈನ್ ಮಾಸ್ಟ್ರೇ ಅಂದ್ಕೊಳ್ಳಿ. ನಾನು ಇವಾಗ ಕೈನ್ ಮಾಸ್ಟ್ರ್ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ, ಇವಾಗ ಅಪ್ಡೇಟ್ ಲೇಟರ್ ಕೊಡೋಣ. ಯಾವುದಾದ್ರು ಒಂದು ವೀಡಿಯೋ ತೊಗೋತೀನಿ, ಸಿಂಪಲಾಗಿ ಒಂದು ವೀಡಿಯೋ ತೊಗೋತೀನಿ ನೋಡಿ. ಯಾವುದೋ ಒಂದು ಇವಾಗ ಎಲ್ಲಿದೆ ವೀಡಿಯೋಸ್? ಓಕೆ, ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ಗೆ ಹೋದರೆ ನಿನ್ನೆ ಮಾಡಿರೋದು ಒಂದು ಸ್ಕ್ರೀನ್ ರೆಕಾರ್ಡರ್. ನಿಮಗೆ ಟ್ಯಾಗ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಲ್ವ, ಆ ವಿಡಿಯೋ ನೋಡಿ. ಫಸ್ಟು ಟ್ಯಾಗ್ಸ್ ಹಾಕೋದು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟು ಹೇಳಬೇಕಾಗಿರೋದು ಮಾಡ್ತದೆ. ಟ್ಯಾಗ್ಸ್ ಹಾಕೋದು ಕಲ್ತ್ಕೊಳ್ಳಿ. ನೀವು ವೀಡಿಯೋಸ್ನ ಕರೆಕ್ಟಾಗಿ ನೋಡಿ, ಯಾಕಂದರೆ ಅದರಲ್ಲಿ ಇಂಪಾರ್ಟೆಂಟ್ ನೀವು ವೀಡಿಯೋನ ವೈರಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ವೀಡಿಯೋನ ನೋಡಿ. ಮತ್ತು ನಿಮ್ಗೆ ಪ್ರೊಫೆಷ್ನಲಾಗಿ ಬ್ಯಾನರ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೂ ಅದು ಕೂಡ ಪ್ರೊಫೆಷ್ನಲ್ ಲೆವೆಲಾಗೆ ರೀಸೆಂಟಾಗಿ ವೀಡಿಯೋ ಮಾಡಿಕ್ಕಿದೆ, ಅದು ಕೂಡ ನೋಡಿ ಫ್ರೆಂಡ್ಸ್. ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಓಕೆ, ಇವಾಗ ಇದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಕೈನ್ ಮಾಸ್ಟರಲ್ಲಿ ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ಎಲ್ಲರಿಗೂ ಎಡಿಟಿಂಗ್ ಹೇಗೆ ಮಾಡೋದು ಅಂತ. ಗೊತ್ತಿಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ. ಓಕೆ, ಇವಾಗ ವೀಡಿಯೋ ಲಾಸ್ಟಲ್ಲಿ ನೀವು ಹಾಕಬೇಕಾಗಿರೋದು ಎಂಡ್ ಸ್ಕ್ರೀನ್ನ ಫ್ರೆಂಡ್ಸ್. ಇವಾಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಒಂದು ಫೋಲ್ಡರ್ ಇಕ್ಕಿದ್ದೀನಿ ನೋಡಿ. ಇದರಲ್ಲಿ ಎರಡಿದೆ, ಆದರೆ ನಾನು ನಿಮಗೆ 4 ಎಂಡ್ ಸ್ಕ್ರೀನ್ ಕೊಟ್ಟಿರ್ತೀನಿ, 4. ಆ 4 ಡೌನ್ಲೋಡ್ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ. ವೀಡಿಯೋ ಕೊನೆಯಲ್ಲಿ 2 ಸಲ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನೋಡಿ, ಇವಾಗ ಈ ಥರ ಆಯ್ತಲ್ವಾ, ಒಂದು ಸಲ ಹಾಕ್ಕೊಂಡಿದ್ದೀನಿ. ತಿರ್ಗಾ ಮೀಡಿಯಾಗೆ ಹೋಗೋಣ, ತಿರ್ಗಾ ಎಂಡ್ ಸ್ಕ್ರೀನ್ಗೆ ಹೋಗಿ ಈ ಥರ 2 ಸಲ ಹಾಕ್ಕೊಳ್ಬೇಕು. ಯಾಕಂದರೆ ಎಂಡ್ ಸ್ಕ್ರೀನ್ ಲೆಂತು ಇಷ್ಟು ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಅಂತ ಇರುತ್ತೆ. ಲಾಸ್ಟ್ ಫೈನಲಲ್ಲಿ ನಿಮ್ಮ ಎಂಡ್ ಸ್ಕ್ರೀನ್ ಎಷ್ಟು ನಿಮಿಷ ತೋರಿಸ್ಬೇಕಂತ ಅದು ಯೂಟ್ಯೂಬ್ 15 ಸೆಕೆಂಡ್ಸು 10 ಸೆಕೆಂಡ್ಸ್ ಮುಂಚೆಯಿಂದ ಸ್ಟಾರ್ಟ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 2 ಸಲ ಹಾಕ್ಕೊಳ್ಳಿ. ನೋಡಿ, ನಿಮ್ಮ ಎಂಡ್ ಸ್ಕ್ರೀನ್ ಒಂದು ಪ್ಲೇ. ಮತ್ತು ನೀವು ಹಾಕೊಂಡ್ಮೇಲೆ ಫಸ್ಟು ಮಾಡಬೇಕಾಗಿರೋ ಕೆಲಸ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೌಂಡಿಗೆ ಬನ್ನಿ ಫುಲ್ಲು 0 ಮಾಡಿ ಫ್ರೆಂಡ್ಸ್. ಯಾಕಂದರೆ ಈ ಕಂಟೆಂಟ್ ನಮ್ಮದಲ್ಲ, ಯಾಕಂದರೆ ನಾವು ಕ್ರಿಯೇಟ್ ಮಾಡಿರೋದಲ್ಲ, ಯಾರೋ ಕ್ರಿಯೇಟ್ ಮಾಡಿ ನಮಗೋಸ್ಕರ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಅಂದರೆ ನಾವು ಹೇಗಂದ್ರೆ ಹಂಗೆ ಹಾಕೋಂಗಿಲ್ಲ ಫ್ರೆಂಡ್ಸ್. ಆ ಮ್ಯೂಸಿಕ್ನು ಸೇರಿಸಿ ಹಾಕ್ಬಿಟ್ರೆ ಅದು ಫುಲ್ಲು ಅವ್ರ ಕಂಟೆಂಟ್ ಆಗೋಗುತ್ತೆ. ಅಂದರೆ ಇದು ಎಲ್ಲ ಎಡಿಟರ್ಸ್ ಮಾಡಿ ಯೂಟ್ಯೂಬ್ಗೆ ಅಂತಲೇ ಕೊಟ್ಟಿರೋದು. ಆದರೆ ಅವರು ಒಂದು ಮ್ಯೂಸಿಕ್ ಹಾಕಿರ್ತಾರಲ್ವ, ಅದೇನಾರ ಮ್ಯೂಸಿಕ್ ಕಾಪಿರೈಟ್ ಇದ್ದರೆ ಕಾಪಿರೈಟ್ ಕ್ಲೈಮ್ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಿಮ್ಗೆ ಯಾವುದು ತೊಂದರೆ ಆಗಬಾರ್ದು ಅಂತ ನಾನು ನಿಮ್ಗೆ ಈ ಥರ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಇವಾಗ ಎರಡರದ್ದು ಸೌಂಡ್ ಫುಲ್ಲು 0 ಮಾಡ್ಕೊಳ್ಳೋಣ. ಇವಾಗ ನೋಡಿ, ಪ್ಲೇ ಮಾಡಿ ತೋರಿಸ್ತೀನಿ. ಸಿಂಪಲಾಗಿ ಈ ಥರ ಹಾಕಿ ನಿಮ್ಮ ವೀಡಿಯೋದಲ್ಲಿ ಕೊನೆಯಲ್ಲಿ 2 ಸಲ ಹಾಕಿ ಫ್ರೆಂಡ್ಸ್. ಇದರಿಂದ ನಿಮ್ಗೇನು ಗೊತ್ತಾ ಬೆನಿಫಿಟ್ಸು?
ನೀವು ವೀಡಿಯೋ ಚಿಕ್ಕದಾಗಿ ಮಾಡಿದರೂ ಇದು ಹಾಕಿದ್ರೆ ಸ್ವಲ್ಪ ಲೆಂತಿ ಆಗಿರುತ್ತೆ. ಒಂದು ಎಷ್ಟು ನಿಮಿಷ ಇದೆ ಫ್ರೆಂಡ್ಸ್ ಇದು ಒಂದೊಂದು ಇಂದ ಹಿಡಿದು 42 ಸೆಕೆಂಡ್ಸ್ ಅಲ್ವಾ, ಒಂದು 10-15 ಮಿನಿಟ್ ಅಲ್ಲ ಸೆಕೆಂಡ್ಸ್ ಆದರೂ ಇದೆ ಅಲ್ವಾ. ಇದು ಕೊನೆವರೆಗೂ ನೋಡಿದವರು ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡೇ ಮಾಡ್ತಾರೆ. ಯಾಕಂದರೆ ಈ ಥರ ಪ್ರೊಫೆಷ್ನಲಾಗಿ ಒಂದು ಸಿಕ್ಕಿದಾಗ ನಿಮಗೆ ಕ್ಲಿಕ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ಯಾರೇ ಆಗಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಗ್ರೋ ಮಾಡ್ಕೋಬೇಕಂದ್ರೆ ಎಲ್ಲ ರೀತಿಯಲ್ಲೂ ಟ್ರೈ ಮಾಡಬೇಕು ಮತ್ತು ಪ್ರೊಫೆಷ್ನಲ್ ಲೆವೆಲ್ವರೆಗೂ ನೀವು ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಈಸಿಯಾಗಿ ಯಾರೂ ನಿಮಗೆ ಈ ಥರ ಎಲ್ಲ ಹೇಳ್ಕೊಡಲ್ಲ ಫ್ರೆಂಡ್ಸ್. ಇದೆಲ್ಲ ಕಾಸು ಕೊಟ್ಟು ಯೂಟ್ಯೂಬ್ ಕೋರ್ಸ್ ಅಂತಲೇ ಬರುತ್ತೆ, ಅದರೊಳಗೆ ಹೇಳ್ಕೊಡ್ತಾರೆ. ಆದರೆ ನಾನೆಲ್ಲ ನಿಮಗೋಸ್ಕರ ಫ್ರೀಯಾಗಿ ಹೇಳ್ಕೊಡ್ಬೇಕು. ಯಾಕಂದರೆ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಕಂಟೆಂಟ್ಸ್ ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ಅದಕ್ಕೆ ಅವ್ರು ನಂಬಿ ನನ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರ ನಂಬಿಕೆನ ಹಂಗೆ ಉಳಿಸ್ಕೋಬೇಕಲ್ವ. ಅದಕ್ಕೋಸ್ಕರ ಆದರೂ ಜೆನ್ಯೂನ್ ಕಂಟೆಂಟ್ ಕೊಡೋಕ್ಕೆ ತುಂಬ ಯೋಚನೆ ಮಾಡಿ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡ್ಮೇಲೆ ನೀವು ಇಲ್ಲಿ ಸಿಂಪಲಾಗಿ ಹೋಗಿ ಎಕ್ಸ್ಪೋರ್ಟ್ ಮಾಡ್ಕೋತೀರಲ್ವ. ಯಾವುದೇ ಒಂದು ವೀಡಿಯೋ ಆದರೂ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಮೇಲೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕ್ರೋಮ್ ಬ್ರೌಸರಲ್ಲಿ ನೀವು ಓಪನ್ ಮಾಡ್ಕೋಬೇಕಾಗಿರೋದು. ಓಕೆ, ಕ್ರೋಮ್ ಬ್ರೌಸರ್ಗೆ ಹೋಗಬೇಕು ನೀವು ಫಸ್ಟು. ಇವಾಗ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕ್ರೋಮ್ ಬ್ರೌಸರ್ಗೆ ಹೋಗಿ studio.youtube.com ಅಂತ ಹೊಡೆದ್ರೆ ನಿಮ್ಮದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ ಬ್ರೌಸರಲ್ಲಿ. ಹೆಂಗೆ ಅಂದರೆ ಡೆಸ್ಕ್ಟಾಪ್ ಮಾಡಲ್ ಹೇಗೆ ಓಪನ್ ಆಗುತ್ತೆ ಸೇಮ್ ಅದೇ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಸಿಂಪಲಾಗಿ ನೀವು ಹೋಗಿ ನೋಡಿ, ಯಾವುದೇ ಒಂದಾಗಲಿ ನಂದು ವೀಡಿಯೋ ನೋಡಿ, ಬ್ರ್ಯಾಂಡಿಂಗ್ ಚೆನ್ನಾಗಿರುತ್ತೆ, ತಮ್ನೈಲು ಚೆನ್ನಾಗಿದೆ. ಇವಾಗ ಯಾರೇ ಒಂದು ನೋಡಬೇಕಂದ್ರೆ ತಮ್ನೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮ್ನೈಲ್ ನೋಡಿ ಈ ಥರ ಚೆನ್ನಾಗಿರೋ ತಮ್ನೈಲ್ನ ನೋಡಿದ್ರೆ ಸಾಕು ಫ್ರೆಂಡ್ಸ್, ಕ್ಲಿಕ್ ಮಾಡಿ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ವೀಡಿಯೋಸಲ್ಲಿ ಕಂಟೆಂಟು ಕೂಡ ಚೆನ್ನಾಗಿದ್ದರೆ ಪಕ್ಕಾ ನಿಮ್ಮ ಚಾನಲ್ ಬೇಗ ಅಂದರೆ ಬೇಗ ಗ್ರೋ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಬೆಸ್ಟ್ ಕೀವರ್ಡ್ ಹೇಗೆ ಹಾಕೋದು ಅಂತ. ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ಇನ್ನೊಂದು 3-4 ದಿನದಲ್ಲಿ ನಿಮ್ಗೆ ಯಾವುದೇ ಒಂದು ವೀಡಿಯೋ ಆಗಲಿ ಲೈವ್ ಬಂದು ನಿಮಗೆ ಹೇಳ್ಕೊಡ್ತೀವಿ ಫ್ರೆಂಡ್. ಲೈವಲ್ಲಿ ಬಂದು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಏನು ಅಂತ ಫುಲ್ಲು ಲೈವಾಗೆ. ನೀವು ಲೈವಾಗಿ ಯಾಕೆ ಬರ್ತೀನಿ ಅಂದರೆ ನೀವು ಅವಾಗ ಬರ್ಬೋದು. ಲೈವಲ್ಲಿ ಇದ್ದುಬಿಟ್ಟು ಅಲ್ಲಲ್ಲೇ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲೇ ಕೇಳಿ ಅಲ್ಲೇ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಲೈವಿಗೆ ಬರ್ತೀನಿ, ಬೇಗ ಕಾಯ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಇವಾಗ ವೀಡಿಯೋನ ಮುಂದಕ್ಕೆ ಹೋಗೋಣ. ಓಕೆ, ಇವಾಗ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಸ್ಟುಡಿಯೋ ಓಪನ್ ಆಗಿದ ತಕ್ಷಣ ನೀವು ಸೆಕೆಂಡ್ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಡ್ಯಾಶ್ಬೋರ್ಡ್ ಇರುತ್ತೆ. ಡ್ಯಾಶ್ಬೋರ್ಡ್ ಇದ್ದ ತಕ್ಷಣ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೊಂದು ಇಂಟರ್ಫೇಸ್ ಕಾಣಿಸುತ್ತೆ. ಮತ್ತು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಫುಲ್ಲು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಈ ಥರ ನೋಡಿ, ಇಲ್ಲಿ ನಿಮ್ಮ ವೀಡಿಯೋ ಡೀಟೇಲ್ಸ್ ಈ ಥರ ಸಿಕ್ಕಿದಾಗ ನಿಮಗೆ ಎಂಡ್ ಸ್ಕ್ರೀನ್ ಅಂತ ಇಲ್ಲಿ ಕಾಣ್ಬೋದು ಫ್ರೆಂಡ್ಸ್. ಎಂಡ್ ಸ್ಕ್ರೀನ್ ಅಂತ ನೀವು ಬರೀ ಕ್ರೋಮ್ ಬ್ರೌಸರಲ್ಲೇ ಮಾಡೋಕ್ಕಾಗೋದು. ನಿಮ್ಮ ಹತ್ರ ಡೆಸ್ಕ್ಟಾಪ್ ಇದ್ದರೆ ಡೆಸ್ಕ್ಟಾಪಲ್ಲಿ ಮಾಡ್ಬೋದು. ಆದರೆ ಆಲ್ಮೋಸ್ಟ್ ಎಲ್ಲರ ಹತ್ರ ಮೊಬೈಲ್ ಫೋನೇ ಇರುತ್ತೆ. ನನ್ನ ಹತ್ರನೂ ಡೆಸ್ಕ್ಟಾಪ್ ಇಲ್ಲ. ಅದಕ್ಕೋಸ್ಕರ ನಾನೆಲ್ಲ ಆದಷ್ಟು ಏನೇನು ಪಾಸಿಬಲ್ ಆಗುತ್ತೆ ಎಲ್ಲ ಫೋನಲ್ಲೇ ಮಾಡೋಕ್ಕೆ ನೋಡ್ತೀನಿ ಫ್ರೆಂಡ್ಸ್. ಇವಾಗ ಎಂಡ್ ಸ್ಕ್ರೀನ್ ಹಾಕೋದು ನೋಡಿ, ಎಂಡ್ ಸ್ಕ್ರೀನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಹಾಕಿದ್ದೀನಿ ನೋಡಿ. ಇವಾಗ ಪ್ರೊಫೆಷ್ನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ನೋಡಿ. ನಾನು ಇವಾಗ ಎಂಡ್ ಸ್ಕ್ರೀನಲ್ಲಿ 2 ಪ್ಲೇ ಲಿಸ್ಟ್ ಕೊಟ್ಟಿದ್ದೀನಿ. ಯಾವುದೇ ಒಂದು ಯೂಟ್ಯೂಬರ್ಗಾದ್ರಿ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ಎಂಡ್ ಸ್ಕ್ರೀನ್. ಇದಿಷ್ಟು ಎಂಡ್ ಸ್ಕ್ರೀನ್ ನಾನು ಹಾಕಿರೋದು. ಆಟೋಮೆಟಿಕಲಿ ನಿಮ್ಗೆ ಇಲ್ಲಿಗೆ ಬಂದು ನಿಲ್ಲಿಸುತ್ತೆ. ಅದೇನು ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಿಗೆ ನಿಲ್ಲಿಸ್ಬೇಕು ಅಲ್ಲಿಗೆ ನಿಲ್ಲಿಸ್ಬೇಕಂತ ಏನು ಮಾಡಬೇಕು ಹೋಗ್ಬಿಡಿ. ನೀವು ಸುಮ್ಮನೆ ಒಂದು ಡಿಲೀಟ್ ಮಾಡೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ನೋಡಿ. ಇದು ನಾನು ವೀಡಿಯೋ ಲಾಸ್ಟಲ್ಲಿ ಹಾಕಿರೋದು ಒಂದು ಟ್ಯಾಂಪ್ಲೇಟ್. ಇಲ್ಲಿ ನಿಮ್ಮದು ಸಬ್ಸ್ಕ್ರೈಬ್ ಬಟನ್ ಇಟ್ಕೋಬೋದು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಬಟನ್ ಅಂದರೆ ವಿಸಿಟ್ ಚಾನಲ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚಾನಲ್ನ ವಿಸಿಟ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಹೊಸಬ್ರು ಆಗಿರ್ತಾರೆ. ಅದಕ್ಕೋಸ್ಕರ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ನ ವಿಸಿಟ್ ಮಾಡಿ. ನಮ್ಮ ಚಾನಲ್ ಬ್ರ್ಯಾಂಡಿಂಗ್ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ. ಮತ್ತು ಕಂಟೆಂಟ್ ಚೆನ್ನಾಗಿದ್ರೆ ನಮ್ಮ ವೀಡಿಯೋಸು ನೋಡಿ ಇನ್ನೂ ನಮಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಗಳು ಸಿಗುತ್ತೆ. ಸಬ್ಸ್ಕ್ರೈಬು, ವೀಡಿಯೋ, ಪ್ಲೇಲಿಸ್ಟು, ಚಾನಲ್ಲು, ಲಿಂಕು ಈ ಥರ ಇದ್ದಾಗ ನೀವು ನಾನು ಸಬ್ಸ್ಕ್ರೈಬ್ ಅನ್ನೋದು ನಮ್ಮದು ಚಾನಲ್ದು ಇದು ಪ್ರೊಫೈಲ್ ಇಲ್ಲಿ ಕೊಟ್ಟಿದ್ದೀನಿ ಆಗಲೇ ಫ್ರೆಂಡ್ಸ್. ಇವಾಗ ನೆಕ್ಸ್ಟು
ಪ್ಲೇಲಿಸ್ಟ್ ಕೂಡ ಹಾಕೋಬೋದು. ವೀಡಿಯೋ ನಾನು ಒಂದು ಹಾಕಿದ್ದೀನಿ, ಪ್ಲೇಲಿಸ್ಟ್ ಹಾಕ್ಕೊಳ್ಳೋಣ ಇವಾಗ. ನನ್ನ ಹತ್ರ ಇರೋ ಪ್ಲೇಲಿಸ್ಟಲ್ಲಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನೋದು ಬೆಸ್ಟ್ ಪ್ಲೇಲಿಸ್ಟ್. ಆ ಪ್ಲೇಲಿಸ್ಟ್ನ ಇಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಇರೋ ವೀಡಿಯೋಸಲ್ಲಿ ಬೆಸ್ಟು ವೀಡಿಯೋ ಮತ್ತು ಚೆನ್ನಾಗಿ ಓಡ್ತಾ ಇರೋ ವೀಡಿಯೋನ ಇಲ್ಲಿ ಹಾಕಿ. ಇಲ್ಲಿ ಹಾಕ್ಬಿಟ್ಟು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟರೆ ನಿಮ್ಮ ಎಂಡ್ ಸ್ಕ್ರೀನ್ ಅಪ್ಲೈ ಆಗಿರುತ್ತೆ. ನೀವು ಯಾವುದೇ ಒಂದು ವ್ಯೂವರ್ಸ್ ನಿಮ್ಮ ವೀಡಿಯೋನ ನೋಡಿ ಕೊನೆವರೆಗೂ ನೋಡಿದರೆ ಅವ್ರಿಗೆ ಎಂಡ್ ಸ್ಕ್ರೀನ್ ಕಾಣಿಸುತ್ತೆ, ಅವಾಗ ಕ್ಲಿಕ್ ಮಾಡಿ ನೋಡ್ತಾರೆ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅದು ಕೂಡ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಒಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.